ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮ್ಯಾಥ್ಮ್ಯಾಟ್ಸ್ ಯೂಟ್ಯೂಬ್ ಚಾನಲ್ ದ ಲರ್ನಿಂಗ್ ಮ್ಯಾಥ್ ಇಸ್ ಮೇಡ್ ಈಸಿಯರ್. ಇವತ್ತು ನಾವು ಚಾಪ್ಟರ್ 1 ರಿಯಲ್ ನಂಬರ್ಸ್ ಫಸ್ಟ್ ಎಕ್ಸಸೈಸ್ ನ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ಇವನ್ ಸ್ಟಾರ್ಟಿಂಗ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಲೆಟ್ ಯುವರ್ ಫ್ರೆಂಡ್ಸ್ ಆಲ್ಸೋ ನೋ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಫಸ್ಟ್ ಎಕ್ಸಸೈಸ್ ಈ ತರ ಇದೆ: ಎಕ್ಸ್ಪ್ರೆಸ್ ಈಚ್ ನಂಬರ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ನಾವು ಎಕ್ಸ್ಪ್ಲನೇಷನ್ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದ್ವಿ. ಇಫ್ ಯು ವಾಂಟ್ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಡೂ ಫ್ಯಾಕ್ಟರೈಸೇಷನ್. If we want prime factors, we have to do prime factorization. So any number given here, you prime factorization martira and you'll express it as a product of prime factors. Okay. So first 140. So let's get started. 140. As soon as you see, it is nothing but a even number. So 140 na ನೀವು ಏನಂತ ಬರಿಬಹುದು? 140 na ನೀವು even number ಅಲ್ಲಿ ಯಾವ್ದಾರ prime number ಇದೆಯಾ? 2 ಇದೆ. So 2 7s are 14, 0 ಇದೆ, I'll just write 0. Continuing, next 2, 3s are 6, 1 remainder 10 ಆಗುತ್ತೆ, 5s are 10. Next 3 plus 5 8, obviously 2 ಅಲ್ಲಿ divisible ಇಲ್ಲ because it is an odd number. 3 ಅಲ್ಲೂ divisible ಇಲ್ಲ because when you add you have to get a factor of 3, ಅದು ಬರ್ತಾ ಇಲ್ಲ. Next ಯಾವುದು? 5 ಅಲ್ಲಿ divisible ಆಗುತ್ತೆ ಯಾಕಂದ್ರೆ units place is 5, so obviously 5 ಅಲ್ಲಿ ಆಗಲೇಬೇಕು. So 5 7s are, next last divide ಆಗೋಯ್ತು ಎಲ್ಲ, 7 ones are. So how can you express 140 as? 140 is nothing but 2 into 2 into 5 into 7. Let's go to the second question. Second question is 156. As usual, ಇಲ್ಲಿ ಏನ್ ಮಾಡಿದ್ರು ಅದೇ ತರನೇ ಮಾಡ್ತೀರಾ. ಇವಾಗ 2 ಇಂದ ಮಾಡ್ತೀನಿ because it is a even number as soon as you see. So 2 7s are, 2 8s are. Again 78 is a even number, so 2 3s are 6, 1 remainder 19 ಬರುತ್ತೆ, 9s are. Next 3 1s are, 3s are, next 13 1s are. So 156 can be written as what? 156 is nothing but 2 into 2 into 3 into 13. Next 3825. 3825 ಏನಂತ ಮಾಡಬೇಕು? 3825. So obviously ನೋಡಿದ ತಕ್ಷಣ 1 ಅಂತೂ ಗೊತ್ತಾಗುತ್ತೆ that it is a number which is divisible by 5 ಯಾಕಂದ್ರೆ 5 ಅಲ್ಲಿ ಎಂಡ್ ಆಗ್ತಿದೆ. ಬಟ್ ಇವನ್ ಬಿಫೋರ್ ದಟ್ ಬೇರೆ ಯಾವ್ದಾದ್ರಲ್ಲೂ ಆಗತ್ತಾ ನೋಡೋಣ. ಓಕೆ, ಸೊ 2 ಅಲ್ಲಂತೂ ಆಗಲ್ಲ ಬಿಕಾಸ್ ಇಟ್ ಈಸ್ ಅ ಆಡ್ ನಂಬರ್. ಆಡ್ ನಂಬರ್ ಅಲ್ಲಿ ಲೀಸ್ಟ್ ಯಾವುದು? 3. ಸೊ 3 ಒಂದ್ಸರಿ ಚೆಕ್ ಮಾಡೋಣ. 3 plus 8 11, 11 plus 2 13, 13 plus 5 15. 15 is a multiple, ಆ ನಂಬರ್ ಬರುತ್ತೆ 3 ಟೇಬಲ್ಸ್ ಅಲ್ಲಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ವಿತ್ 3. ಓಕೆ, ಸೊ 3 1s are 3, 6 ಅಂದ್ರೆ 3 2s are 6, 2 ರಿಮೈಂಡರ್ 225 ಬರುತ್ತೆ, 21 7s are 21, 1 ರಿಮೈಂಡರ್ 5s are. ಓಕೆ, ನೆಕ್ಸ್ಟ್ ತಿರ್ಗಾ 1 plus 2 3, 3 plus 7 5, ಇದು 15, ಇದು ಆಗುತ್ತೆ. ಸೊ 3 12 ಇದೆ, ಡೈರೆಕ್ಟ್ ಆಗಿ 4s ಅಂತ ಬರಿತೀನಿ. 7 ಇದೆ, 2s are 6, 1 ರಿಮೈಂಡರ್ ಆಗುತ್ತೆ, 5s are. 4 plus 2 6, 6 plus 5 11, 11 ಆಗೋದಿಲ್ಲ 3 ಅಲ್ಲಿ. ಸೊ ನೆಕ್ಸ್ಟ್ ನಂಬರ್ಗೆ ಹೋಗೋಣ. ಸಿನ್ಸ್ ಇಟ್ ಈಸ್ ಎಂಡಿಂಗ್ ಇನ್ ಯೂನಿಟ್ಸ್ 5 8s are 40, 5s are 25, ಮುಗೀತು. ಓಕೆ, 85 ಅಗೇನ್ ಎಂಡಿಂಗ್ ಇನ್ 5, ಸೊ 5 1s are 5, 35 3 ಉಳಿಯುತ್ತೆ, 35 ಆಗುತ್ತೆ, 7s are 35. 17 is a prime number, so 17 1s are. ಸೊ 3825 ಏನಂತ ಬರಿಬಹುದು ನೀವು? 3825 is nothing but 3 square into 5 square into 17. ನಾನು ಏನಕ್ಕೆ ಸ್ಕ್ವೇರ್ ಬರ್ದೆ? 3 2 ಟೈಮ್ಸ್ ಇದೆ, ಸೊ 3 ಸ್ಕ್ವೇರ್. 5 2 ಟೈಮ್ಸ್ ಇದೆ, 5 ಸ್ಕ್ವೇರ್ ಇಂಟು 17. ಈ ತರ ಎಕ್ಸ್ಪ್ರೆಸ್ ಮಾಡಿದ್ರು ಕರೆಕ್ಟ್. ಓಕೆ, ಫೋರ್ತ್ ಒನ್ 5005. 5005 as soon as we see 5 ಅಲ್ಲೇ ಆಗುತ್ತೆ. 3 ಅಲ್ಲಿ ಚೆಕ್ ಮಾಡೋಣ ಒಂದ್ಸರಿ. 5 plus 5 10, ಸೊ 3 ಅಲ್ಲಿ ಬರಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತ್ 5 ಇಟ್ ಸೆಲ್ಫ್. 5 1s are 5, 0 0 1. ಓಕೆ, ನೆಕ್ಸ್ಟ್ ಅಗೈನ್ 5 ಆಗಿದೆ ಅಂದ್ರೆ ನೆಕ್ಸ್ಟ್ ಇದು 5 ಅಲ್ಲಿ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 7 ಅಲ್ಲಿ. ಸೊ ವಿ ಹ್ಯಾವ್ ಟು ಚೆಕ್ ಇನ್ 7. 1001 ಡಿವೈಡೆಡ್ ಬೈ 7 ಮಾಡೋಣ. ಏನ್ ಬರುತ್ತೆ? 10 ಇದೆ, ಸೊ 7 1s are 7, 3 ರಿಮೈಂಡರ್ 30 ಬರುತ್ತೆ, 4s are 28, 2 ರಿಮೈಂಡರ್ 21 ಬರುತ್ತೆ, 7 3s are 21. ಸೊ ಇಟ್ ಈಸ್ ಗೆಟಿಂಗ್ ಡಿವೈಡೆಡ್ ಇನ್ 7. ಸೊ ನೆಕ್ಸ್ಟ್ ನಾನು 7 ಬರಿತೀನಿ. 7 1s are, 4s are, 3s are. ಇಲ್ಲಿ ಏನು ಆನ್ಸರ್ ಬಂತೋ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ 7 ಅಲ್ಲಿ ಡಿವಿಸಿಬಲ್ ಆಗುತ್ತಾ? 7 2s are 14,
3 ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ ನಂಬರ್ಗೆ ಹೋಗ್ಬೇಕು ನಾವು. 7 ಆದ್ಮೇಲೆ ಯಾವ್ದಿದೆ ನೆಕ್ಸ್ಟ್? 9 ಇಲ್ಲ, 8 ಇಲ್ಲ, 9 ಇಲ್ಲ, 10 ಇಲ್ಲ. ದ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 11. ನೋಡೋಣ ಒಂದ್ಸರಿ. 143 ಡಿವೈಡೆಡ್ ಬೈ 11. 11 ಅಲ್ಲಿ ನಿಯರೆಸ್ಟ್ ಟು 14 ಯಾವ್ದು ಬರುತ್ತೆ? 1s 11, 3 ರಿಮೈಂಡರ್ 33 ಬರುತ್ತೆ. ಸೊ ಇಟ್ ಈಸ್ ಗೆಟಿಂಗ್ ಡಿವೈಡೆಡ್. ಸೊ ನಾನು ಏನ್ ಮಾಡ್ಬೋದು? ದ ನೆಕ್ಸ್ಟ್ ನಂಬರ್ ಐ ವಾಂಟ್ ಇಸ್ 11 ಅಂತ ತಗೋಬಹುದು. 11 ಇಂಟು 13. ಓಕೆ, ನೆಕ್ಸ್ಟ್ 11 13s 13 1s. ಸೊ ಫ್ಯಾಕ್ಟರ್ಸ್ ಆಫ್ 5005 ನಾನು ಏನಂತ ಬರಿಬೋದು? 5005 ಈಸ್ ನಥಿಂಗ್ ಬಟ್ 5 ಇಂಟು 7 ಇಂಟು 11 ಇಂಟು 13. ಇಲ್ಲಿದೆ ಆನ್ಸರ್ ಅದಿತ್ತು. ಓಕೆ, ಡನ್. ಲಾಸ್ಟ್ ನಂಬರ್ 7429, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸುಮಾರು ಸರಿ ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ. ಓಕೆ, ಸೊ 7429 ಸ್ವಲ್ಪ ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. 7429. ಓಕೆ, ಆಸ್ ಇಟ್ ಈಸ್ 7429. ಈಗ ನೋಡಿ, ಇಟ್ ಇಸ್ ಎಂಡಿಂಗ್ ಇನ್ 9. ಸೊ ನಮಗೆ ಒಂದು ಗೆಸ್ ಏನ್ ಬರ್ಬೋದು? ಇಟ್ ಇಸ್ ಡಿವಿಸಿಬಲ್ ಬೈ 3 ಅಂತ ಬರ್ಬೋದು. ಎಲ್ಲ ನಂಬರ್ಸ್ ಆಡ್ ಮಾಡೋಣ. 7 + 4 11, 11 + 2 13, 13 + 9 22, 22 ಇಸ್ ನಾಟ್ ಡಿವಿಸಿಬಲ್ ಬೈ 3. ಓಕೆ, ಈಗ ಯೂನಿಟ್ಸ್ ಪ್ಲೇಸ್ 9 ಅಲ್ಲಿ ಎಂಡ್ ಆಗ್ತಿದೆ ಅಂದ್ರೆ ಯೂಶಲಿ ಇದು ಆಡ್ ನಂಬರ್ ಟೇಬಲ್ಸ್ ಅಲ್ಲಿ ಬರುತ್ತೆ. 3 ಅಲ್ಲಿ ಆಗಿಲ್ಲ, 5 ಅಲ್ಲಿ ಆಗಿಲ್ಲ. ಸೊ ವಿಲ್ ಗೋ ಫಾರ್ 7. 7 ಅಲ್ಲಿ ಡಿವೈಡ್ ಆಗುತ್ತಾ ನೋಡೋಣ. ಓಕೆ, ಅರ್ಥ ಆಗ್ತಿದೆ ಅಲ್ವಾ ಹೆಂಗ್ ಗೆಸ್ ಮಾಡ್ತಿದ್ದೀನಿ ಅಂತ? ನಾನು ಪ್ರತಿಯೊಂದು ಮಾಡ್ತಾ ಹೋದ್ರೆ ಲೇಟ್ ಆಗುತ್ತೆ. ಸೊ ಐ ಜಸ್ಟ್ ಡಿವೈಡ್ ಇಟ್ ಬೈ 7 ಅಂಡ್ ಸಿ ವೆದರ್ ಇಟ್ ಇಸ್ ಡಿವಿಸಿಬಲ್ ಆರ್ ನಾಟ್. ಓಕೆ, 74 ಇದೆ. ಸೊ 7 10s 70 ಡೈರೆಕ್ಟ್ ಆಗಿ ಬರಿಬಹುದು. ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 4 ಬರುತ್ತೆ. ಎರಡನ್ನು ಕೆಳಗಡೆ ಹಾಕೊಂಡ್ರೆ 29. ಓಕೆ, 7 ಈಗ ಅರ್ಥ ಮಾಡ್ಕೊಳ್ಳಿ. 7 420 ನಾನು ಡಿವೈಡ್ ಮಾಡಿದ್ರು ತಿರ್ಗಾ 6 ಬರುತ್ತೆ. ಓಕೆ, 6 42. ಓಕೆ, ಉಳಿದಿರೋದು 9. 9 ಇಸ್ ನೆವರ್ ಡಿವಿಸಿಬಲ್ ಇನ್ 7. ಓಕೆ, ಸೊ ಅಂದ್ರೆ ಏನರ್ಥ? ಐ ಕ್ಯಾನ್ ನಾಟ್ ಚೂಸ್ ದಿಸ್ ನಂಬರ್ 7. ಇದು 7 ಅಲ್ಲಿ ಡಿವಿಸಿಬಲ್ ಆಗಲ್ಲ ಅಂತ ಅರ್ಥ. ಓಕೆ, ಸೊ ಇದು ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ 9 ಅಲ್ಲಿ ಎಂಡ್ ಆಗೋ ನಂಬರ್ 7 ಟೇಬಲ್ಸ್ ಅಲ್ಲಿ ಬರುತ್ತೆ. ಓಕೆ, ಈಗ 7 ಸ್ಕ್ವೇರ್ ಏನು? 49. ಓಕೆ, 7 ಸ್ಕ್ವೇರ್ ಆಗ್ಲಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ನಂಬರ್ ಟ್ರೈ ಮಾಡೋಣ. 17 ಸ್ಕ್ವೇರ್ ಆಗುತ್ತಾ? 17 ಸ್ಕ್ವೇರ್ 289. ನೋಡಿ, 9 ಅಲ್ಲಿ ಎಂಡ್ ಆಗ್ತಿದೆ. ಓಕೆ, ಸೊ 17 ಅಲ್ಲಿ ಟ್ರೈ ಮಾಡ್ಬಿಟ್ಟು ನೋಡೋಣ ಈ ಸರಿ. 7429 ಡಿವೈಡೆಡ್ ಬೈ 17. ಓಕೆ, 17 ಅಲ್ಲಿ ನಿಯರೆಸ್ಟ್ ಟು 74 ಬರೋದು 4s. 4s 68 ಬರುತ್ತೆ. ಸೊ ರಿಮೈಂಡರ್ ಏನು? 6 ಬರುತ್ತೆ. 629 ಇದೆ. ಓಕೆ, ಸೊ 62 ನಿಯರೆಸ್ಟ್ ಯಾವುದು? 62 ನಿಯರೆಸ್ಟ್ ಬಂದು 17 3s 51. 62 ಮೈನಸ್ 51 ಏನ್ ಬರುತ್ತೆ? 119 ಬರುತ್ತೆ. ಓಕೆ, 119 ಡಿವಿಸಿಬಲ್ ಬೈ 17. ಎಸ್ ಸರಿ, 119 ಇಸ್ ಡಿವಿಸಿಬಲ್ ಬೈ 17. ಎಸ್ ಸರಿ, 7s. ಓಕೆ, ಸೊ ನಮಗೆ ಬೇಕಾಗಿರೋ ನಂಬರ್ ಸಿಕ್ಕಿದೆ. ಸೊ ದ ಫಸ್ಟ್ ಫ್ಯಾಕ್ಟರ್ ವಿಚ್ ವಿ ಕ್ಯಾನ್ ಈಸಿಲಿ ರೈಟ್ ಇಸ್ 17 ಅಲ್ಲಿ ಡಿವಿಸಿಬಲ್ ಆಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ 437. ಓಕೆ, ಸೊ 17 437. ನೆಕ್ಸ್ಟ್ 437. 17 ಆಯ್ತು. 17 ಅಲ್ಲಿ ತಿರ್ಗಾ ಡಿವಿಸಿಬಲ್ ಆಗುತ್ತಾ? 17 ಇಲ್ಲೇ ನೋಡಿ, 2s 34, 9 ರಿಮೈಂಡರ್. 97 17 ಟೇಬಲ್ಸ್ ಅಲ್ಲಿ ಬರುತ್ತಾ? ಬರಲ್ಲ. ಸೊ ವಿ ಕಾಂಟ್ ಟೇಕ್ ಇಟ್. 17 ಆದ್ಮೇಲೆ ನೆಕ್ಸ್ಟ್ ಯಾವ್ದಿರೋದು? 19 ಇದೆ. ಸೊ ಲೆಟ್ಸ್ ಜಸ್ಟ್ ಚೆಕ್ ಇನ್ 19. 437 ಡಿವೈಡೆಡ್ ಬೈ 19. 19 ಅಲ್ಲಿ ನಿಯರೆಸ್ಟ್ ಟು 43 ಯಾವ್ದು ಬರುತ್ತೆ? 2s 38. ಓಕೆ, 38 ಮೈನಸ್ ಮಾಡಿದ್ರೆ 5 ರಿಮೈಂಡರ್. 5 7. 57 ಇಸ್ ಡಿವಿಸಿಬಲ್ ಇನ್ 19. ಎಸ್ ಸರಿ, 3s. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ 19 ಇಂಟು 23. 23 ಇಸ್ ಅ ಪ್ರೈಮ್ ನಂಬರ್. ಸೊ ಡೈರೆಕ್ಟ್ ಆಗಿ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? 23 ಇಂಟು 1 ಅಂತ ಬರಿತೀನಿ. ಸೊ ವಿಚ್ ವಿಲ್ ಗಿವ್ ಮೀ ದ ಫ್ಯಾಕ್ಟರ್ಸ್ ಆಫ್ 7429. ಸೊ 7429 ಕ್ಯಾನ್ ಬಿ ರಿಟನ್ ಆಸ್ ವಾಟ್? 17 ಇಂಟು 19 ಇಂಟು 23. ಓಕೆ, ಡನ್. ವೆರಿ ಈಸಿ. ಫಸ್ಟ್ ಮೇನ್ ಮುಗಿದಿದೆ ಇಲ್ಲಿಗೆ. ಲೆಟ್ಸ್ ಗೋ ಟು ದ ಸೆಕೆಂಡ್ ಮೇನ್. ಸೆಕೆಂಡ್ ಮೇನ್ ಇಸ್ ಬೇಸ್ಡ್ ಆನ್ HCF ಅಂಡ್ LCM. ಬಿಫೋರ್ ಇವನ್ ಗೋಯಿಂಗ್ ಟು ಆಕ್ಚುಯಲ್ LCM ಅಂಡ್ HCF, ನಾವೇನ್ ಮಾಡೋಣ? ಒಂದ್ಸರಿ ರಿವೈಸ್ ಮಾಡೋಣ ನಾವು ಓದಿರೋದನ್ನ. HCF ಅಂದ್ರೆ ಏನು? ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಓಕೆ, LCM ಅಂದ್ರೆ ಏನು? ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ದ ಫ್ಯಾಕ್ಟರ್ಸ್. ಓಕೆ, 26 and 91. ಫಸ್ಟ್ ಆಸ್ ಯೂಶುವಲ್ ಎಲ್ಲದಕ್ಕೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 26 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನ್ ಬರುತ್ತೆ? ಈವನ್ ನಂಬರ್ 2 13s. ನೆಕ್ಸ್ಟ್ 13 1s. ನೆಕ್ಸ್ಟ್ 91. 91 ಇಸ್ ಆಡ್ ನಂಬರ್. 9 + 1 10. 3 ಅಲ್ಲಿ ಆಗಲ್ಲ. 7 ಅಲ್ಲಿ ಆಗುತ್ತಾ? ಓಕೆ, 7 ಅಲ್ಲಿ ಆಗ್ಬೋದು. 7 1s 7, 2 ರಿಮೈಂಡರ್ 3s. ನೆಕ್ಸ್ಟ್ 13 1s. ಸೊ ಲೆಟ್ಸ್ ರೈಟ್ ದ ಫ್ಯಾಕ್ಟರ್ಸ್ ಒನ್ ಬಿಲೋ ದ ಅದರ್. 26 ಏನ್ ಬಂತು? 26 ಇಸ್ ನಥಿಂಗ್ ಬಟ್ 2 ಇಂಟು 13. 91 ಏನ್ ಬಂತು? 91 ಇಸ್ ನಥಿಂಗ್ ಬಟ್ 7 ಇಂಟು 13.
ಫಸ್ಟ್ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ LCM ಅಂಡ್ HCF ಆಫ್ ಬೋತ್ ಆಫ್ ದೆಮ್. ಓಕೆ, ಸೊ LCM ಏನಾಗುತ್ತೆ, ಫಸ್ಟ್ HCF ಮಾಡೋಣ, ಈಸಿ. HCF ಆಫ್ 26,91, HCF ಆಫ್ 26,91 ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್. ಕಾಮನ್ ಇರೋದು ಯಾವ್ದು ಇದರಲ್ಲಿ, ಕಾಮನ್ ಇರೋದು 13 ಒಂದೇ, ಇದ್ರದ್ದು ಪವರ್ ಎರಡರದು ಒಂದೇ ಇದೆ, ಸೊ ಸ್ಮಾಲೆಸ್ಟ್ ಪವರ್ ಒಂದೇ ಆಗುತ್ತೆ. ಸೊ HCF ಏನಾಗುತ್ತೆ, ಇಟ್ ಈಸ್ 13. ನೆಕ್ಸ್ಟ್ LCM ಏನಾಗುತ್ತೆ, LCM ಆಫ್ ದ ಸೇಮ್ 26,91, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ದ ಫ್ಯಾಕ್ಟರ್ಸ್. ಸೊ 13 ಹೈಯೆಸ್ಟ್ ಪವರ್ ಬಂದು 13 ಪವರ್ 1, ಸೊ ಐ ರೈಟ್ 13. 2 ಹೈಯೆಸ್ಟ್ ಪವರ್ ಬಂದು 2 ಪವರ್ 1, ಅದನ್ನೇ ಬರಿತೀನಿ, ಇಂಟು 7. ಓಕೆ, 13 2s are 26, 26 ಇಂಟು 5 ಎಷ್ಟಾಗುತ್ತೆ, ಅಥವಾ 7 2s are 14, 14 10s are 140, 11s are 154, 12s are 168, 182 ಆಗುತ್ತೆ. ಓಕೆ, ಸೊ ನೌ ವಿ ಹ್ಯಾವ್ ಫೌಂಡ್ ದ HCF ಅಂಡ್ LCM ಆಫ್ 26,91. ಆದ್ರೆ ಇಲ್ಲಿಗೆ ಮುಗಿಯಲ್ಲ, ವಿ ಆಲ್ಸೋ ಹ್ಯಾವ್ ಟು ವೆರಿಫೈ. ನಾವೇನ್ ವೆರಿಫೈ ಮಾಡಬೇಕು, ವಿ ಹ್ಯಾವ್ ಟು ವೆರಿಫೈ ವೆದರ್ LCM ಇಂಟು HCF ಮಾಡಿದಾಗ ನಮಗೆ ಆಕ್ಚುಯಲ್ ನಂಬರ್ದು ಸ್ಕ್ವೇರ್ ಬರ್ತಾ ಇದೆಯಾ ಅಂತ ವೆರಿಫೈ ಮಾಡಬೇಕು. ಓಕೆ, ಸೊ HCF ಏನ್ ಬಂದಿದೆ, 13 ಬಂದಿದೆ. 13 ಇಂಟು 182 ಶುಡ್ ಬಿ ಈಕ್ವಲ್ ಟು 26 ಇಂಟು 91. ಅದೇ ಅಲ್ವಾ ನಮ್ಮ ಪ್ರಾಪರ್ಟಿ ಇರೋದು, ವೆರಿಫೈ LCM ಇಂಟು HCF. ನಾನು HCF ಇಂಟು LCM ತಗೊಂಡಿದ್ದೀನಿ. 13 ಇಂಟು 182 ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ಓಕೆ, ಸೊ 26 ಇಂಟು 91 ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ವಿ ವಿಲ್ ಗೆಟ್ 2366. 13 ಇಂಟು 182 ಮಾಡಿದಾಗ ಏನ್ ಬರುತ್ತೆ, 182, 1 2 3, 2366 ಬರುತ್ತೆ. ಓಕೆ, ನೀವು ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ದೇರ್ ಫೋರ್ ನಾವು ವೆರಿಫೈ ಮಾಡಿದೀವಿ, ಇಟ್ ಈಸ್ ದೇರ್ ಫೋರ್ HCF ಇಂಟು LCM ವಿಲ್ ಗಿವ್ ಯು ದ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಗಿವನ್. ಓಕೆ, ನೆಕ್ಸ್ಟ್ 510, 92. ಫಸ್ಟ್ 510 ಮುಗಿಸೋಣ, ಆಮೇಲಿಂದ 92 ಹೋಗೋಣ. ಸೊ 510, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 510? ಈವನ್ ನಂಬರ್ ಇದೆ, ಸೊ 2 ಅಲ್ಲಿ ಹೋಗುತ್ತೆ. ಸೊ 2 2s are 4, 1 ರಿಮೈಂಡರ್, 11 ಇದೆ. 5s are 10, 1 ರಿಮೈಂಡರ್ ತಿರ್ಗಾ 10 ಆಗುತ್ತೆ. ಸೊ 5s. ನೆಕ್ಸ್ಟ್ 255 ಇದೆ, 2 + 5 5, 7, 7 + 5 12, 3 ಅಲ್ಲಿ ಡಿವಿಸಿಬಲ್ ಆಗುತ್ತೆ. ಸೊ 3 ಅಲ್ಲಿ 325 ನಿಯರೆಸ್ಟ್ ಯಾವುದು, 3 8s are 24, 1 ರಿಮೈಂಡರ್ 15 ಆಗುತ್ತೆ. 3 5s are 15. ನೆಕ್ಸ್ಟ್ 3 1s are 3 ಅಲ್ಲಿ ಹೋಗುತ್ತಾ, ಇದು 85 ಅಲ್ವಾ, ಸೊ 3 ಅಲ್ಲಿ ಹೋಗಲ್ಲ, ಸೊ ನಾವು ಚೇಂಜ್ ಮಾಡಬೇಕು. 3 ಅಲ್ಲಿ ಹೋಗಲ್ಲ ಅಂದ್ರೆ 85 ಎಂಡಿಂಗ್ ಅಲ್ವಾ, ಸೊ ಎಂಡಿಂಗ್ ವಿತ್ 5, ಸೊ ವಿ ಕ್ಯಾನ್ ಈಸಿಲಿ ಚೂಸ್ ವಾಟ್, 5 ಆಸ್ ದ ಫ್ಯಾಕ್ಟರ್. 5 ತಗೊಂಡ್ರೆ ಏನಾಗುತ್ತೆ, 5 1s are 5, ಓಕೆ 35, ಸೊ 7s are 35. 17 is a prime number, ಡೈರೆಕ್ಟ್ ಆಗಿ ಬರಿತೀನಿ, 17 1s are. ಓಕೆ, ನೆಕ್ಸ್ಟ್ 92 ಏನಂತ ಬರಿಬೋದು, ಇಟ್ ಇಸ್ ಅ ಈವನ್ ನಂಬರ್ ಅಗೈನ್, ಸೊ 2 46 ನೆಕ್ಸ್ಟ್ 2 23s, ನೆಕ್ಸ್ಟ್ 23 is a prime number ಅಲ್ವಾ ಇದು, ಸೊ 23 1s. ಫ್ಯಾಕ್ಟರ್ಸ್ ನ ಒಂದೇ ಕಡೆ ಬರೆಯೋಣ. 510 ಏನೇನ್ ಬಂತು ಫ್ಯಾಕ್ಟರ್ಸ್, 510 is equal to 2 into 3 into 5 into 17. ನೆಕ್ಸ್ಟ್ 92 ಏನ್ ಬಂತು ಫ್ಯಾಕ್ಟರ್ಸ್, 2 into 2 into 23. HCF ಅಂದ್ರೆ ಏನ್ ಮಾಡ್ಬೇಕು ನೀವು, HCF ಅಂದ್ರೆ HCF ಆಫ್ 510, 92 ಏನಂತ ಬರೀತೀರಾ, 510, 92 ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್. ಕಾಮನ್ ಫಸ್ಟ್ ಯಾವ್ದಿದೆ ನೋಡೋಣ, ಕಾಮನ್ ಇರೋ 2 ಒಂದೇ, ಕರೆಕ್ಟಾ, ಎರಡರಲ್ಲೂ ಬರೋದು 2 ಒಂದೇ. ಸೊ ನಾನು ಏನ್ ಬರಿಬೇಕು ಇಲ್ಲಿ, 2 ಅಂತ ಬರಿಬೇಕಷ್ಟೇ. ಓಕೆ, ಬೇರೆ ಯಾವ್ದಾರ ನಂಬರ್ ಇದೆಯಾ, 5 ಇಲ್ಲ, 17 ಇಲ್ಲ, 23 ಇಲ್ಲ. ನೆಕ್ಸ್ಟ್ LCM ಏನ್ ಬರಿತೀರಾ, LCM ಆಫ್ 510, 92 is equal to ಏನ್ ಬರುತ್ತಿದ್ದು, ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್. ಈಗ ಇಲ್ಲಿ 2 ಇದೆ, 2 ಇಂಟು 2 ಸ್ಕ್ವೇರ್ ಇದೆ. ಸೊ ನಾನು ಏನ್ ಬರಿಬೇಕು, ಹೈಯೆಸ್ಟ್ ಪವರ್ ತಗೋಬೇಕು, 2 ಸ್ಕ್ವೇರ್ ಇಂಟು ಇಲ್ಲಿ 3 1 ಸರಿ ಇದೆ, ಸೊ 3 ತಗೋತೀನಿ, ಇಂಟು 5 1 ಸರಿ ಇದೆ, 5 ತಗೋತೀನಿ, ಇಂಟು 17 ಇಂಟು 23. ಓಕೆ, ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಯು ಕ್ಯಾನ್ ರೈಟ್ ದ ಆನ್ಸರ್. ಇಲ್ಲಿ ಹೆಂಗ್ ವೆರಿಫೈ ಮಾಡಿದ್ವು ಅದೇ ತರ ಇದಕ್ಕೂ ನೀವು ವೆರಿಫೈ ಮಾಡಬೇಕು. ಡನ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಹೇಳುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ 336 and 54. ಓಕೆ, ಇದಕ್ಕೆ ನಾನೇ ಮಾಡ್ತೀನಿ. ಡನ್. 336 and 54 ಇದಕ್ಕೆ ಮಾಡಿದಾಗ ಏನ್ ಬರುತ್ತೆ, 336 ಫ್ಯಾಕ್ಟರ್ಸ್ ಬರಿಬೇಕು. 336, ವಾಟ್ ಆರ್ ದ ಫ್ಯಾಕ್ಟರ್ಸ್, 2 1s, 6, 8s. ಓಕೆ, ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಇವಾಗ, ಬಿಕಾಸ್ ಈವನ್ ನಂಬರ್ ಆಡ್ ನಂಬರ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಾಯ್ತು. 84, ನೆಕ್ಸ್ಟ್ 2 42, ನೆಕ್ಸ್ಟ್ 2 21,
ಓಕೆ 21 ಇದೆ. ಸೊ ನೆಕ್ಸ್ಟ್ ಆಡ್ ನಂಬರ್ 3 ಅಲ್ಲಿ ಆಗುತ್ತಿದ್ದು. ಸೊ 3 7s 7 ಇಸ್ ಅ ಪ್ರೈಮ್ ನಂಬರ್, 7 1s. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ 54 ಮಾಡೋಣ. 54 ಏನು ಬರುತ್ತೆ? 54 ಇಸ್ ಅ ಈವನ್ ನಂಬರ್. 2 2s 4, 14 ರಿಮೈಂಡರ್ 7. ನೆಕ್ಸ್ಟ್ 27 2 + 7 9, 3 ಅಲ್ಲಿ ಬರುತ್ತೆ, 3 9s. ನೆಕ್ಸ್ಟ್ 3 3s. ನೆಕ್ಸ್ಟ್ 3 1s. ಓಕೆ. ನೆಕ್ಸ್ಟ್ 336 336 ಏನಂತ ಬರಿಬೋದು? 1 2 3 4 2 ಪವರ್ 4 2 ಪವರ್ 4 ಇಂಟು 3 ಇಂಟು 7. ನೆಕ್ಸ್ಟ್ 54 ಏನಂತ ಬರಿಬೋದು? 54 ಕ್ಯಾನ್ ಬಿ ರಿಟರ್ನ್ ಆಸ್ 2 ಇಂಟು 3 ಕ್ಯೂಬ್ ಅಂತ ಬರಿಬೋದು. ಓಕೆ. ಸೊ ಹೆಚ್ ಸಿ ಎಫ್ ಏನಾಗುತ್ತೆ ಇವಾಗ? ಹೆಚ್ ಸಿ ಎಫ್ ಫಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಹೆಚ್ ಸಿ ಎಫ್ ಆಫ್ 336, 54 ಏನಾಗುತ್ತೆ? ಹೆಚ್ ಸಿ ಎಫ್ ಆಫ್ 336, 54 ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್. ಕಾಮನ್ ಇರೋದು ಯಾವ್ದು? 2 ಇದೆ ಕಾಮನ್ನು, ಅಂಡ್ ಇನ್ನೊಂದು ಯಾವ್ದಿದೆ? 3 ಇದೆ ಕಾಮನ್ನು. ಬಟ್ ನಾವೇನು ತಗೋಬೇಕು? ಸ್ಮಾಲೆಸ್ಟ್ ಪವರ್ ತಗೋಬೇಕು. 2 ಪವರ್ 4 ಅಂಡ್ 2 ಪವರ್ ಏನು ಇಲ್ಲ ಅಂದ್ರೆ 1. ಯಾವ್ದು ಸ್ಮಾಲೆಸ್ಟ್? 2 ಪವರ್ 1. ಸೊ 2 ತಗೋತೀವಿ. 3 ಪವರ್ ಏನಿತ್ತು ಇಲ್ಲಿ? 3 ಪವರ್ 3 ಇತ್ತು. 3 ಪವರ್ ಏನು ಇಲ್ಲ ಅಂದ್ರೆ 1. ಸೊ ನಾನೇನು ತಗೋಬೇಕಿಲ್ಲಿ? 2 ಇಂಟು 3 ವಿಚ್ ಇಸ್ ಈಕ್ವಲ್ ಟು 6. ನೆಕ್ಸ್ಟ್ ಎಲ್ ಸಿ ಎಂ. ಎಲ್ ಸಿ ಎಂ ಏನು ಬರುತ್ತೆ? ಎಲ್ ಸಿ ಎಂ ಆಫ್ 336, 54 ಏನು ಬರುತ್ತೆ ಎಲ್ ಸಿ ಎಮ್? ಇಟ್ ಈಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟೇಕ್ ದ ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ದ ಫ್ಯಾಕ್ಟರ್ಸ್. 2 ಅಲ್ಲಿ ಹೈಯೆಸ್ಟ್ ಪವರ್ ಯಾವುದು? 2 ಪವರ್ 4 ಅದನ್ನು ತಗೋಬೇಕು. ಇಂಟು 3 ಅಲ್ಲಿ ಯಾವ್ದು ಹೈಯೆಸ್ಟ್? 3 3 ಅದನ್ನು ತಗೋಬೇಕು. ಇಂಟು ಇನ್ನೊಂದು ಯಾವ್ದು ಮಿಸ್ಸಿಂಗ್ ಇದೆ? 7. ಇದಿಷ್ಟು ಮಾಡಬೇಕು. ಓಕೆ. ಸೊ 2 ಪವರ್ 4 ಅಂದ್ರೆ 8 ಇಂಟು 2 16 ಇಂಟು 3 3 ನ 9 3 27 ಇಂಟು 27 ಇಂಟು 7 ಮಾಡಬೇಕು. ಓಕೆ. ಸೊ ಫಸ್ಟ್ 27 ಇಂಟು 7 ಮಾಡೋಣ, ಈಸಿಯಾಗಿ ಮಾಡ್ಬೋದು. 27 ಇಂಟು 17 ಇಸ್ 7 ಇಸ್ 189. 16 ಇಂಟು 189. ಓಕೆ. ಏನು ಬರುತ್ತೆ? 16 ಇಂಟು 189 189 1890 1 2 3 4 5 6 3024 ಬರುತ್ತೆ. ಓಕೆ. ಡನ್. ಸೊ ನೀವು ಐ ಹೋಪ್ ಯು ವಿಲ್ ಡೂ ದ ವೆರಿಫಿಕೇಶನ್. ಸಿಂಪಲ್. ಏನು ಮಾಡ್ಬೇಕು ನೀವು? 6 ಇಂಟು 3024 ಅಂದ್ರೆ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಶುಡ್ ಗಿವ್ ಯು 336 ಇಂಟು 54. ಓಕೆ. ನೀವು ವೆರಿಫೈ ಮಾಡಿದ್ರೆ ಆಬ್ವಿಯಸ್ಲಿ ಇದು ಬರಲೇಬೇಕು. ಇಲ್ಲಿ ಏನು ಬರುತ್ತೆ ಆನ್ಸರ್? 18144 ಬರಬೇಕು. ಓಕೆ. ಇಟ್ ಶುಡ್ ಬಿ ಈಕ್ವಲ್ 336 ಇಂಟು 5 ಎಷ್ಟಾಗುತ್ತೆ? 336 ಇಂಟು 50. ಸೊ 16800 ಪ್ಲಸ್ 1344 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 18144. Therefore, we have proved that HCF into LCM will give you A into B. So the third main is like this. Find the LCM and HCF of the following integers by applying the prime factorization method. We don't have to verify here. Direct ಆಗಿ ನಾವು prime factorization ಮಾಡಿ LCM HCF ಬರೆದ್ರೆ ನಮ್ಮ ಕೆಲಸ ಮುಗೀತು. ಓಕೆ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ? 12, 15 and 21. ಇನ್ನೊಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಅವ್ರು ಒಂದೇ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಏನೋ 2 ನಂಬರ್ ಕೊಡೋ ಕಡೆ 3 ನಂಬರ್ ಕೊಟ್ಟಿದ್ದಾರೆ. 12. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 12? 12 ಫ್ಯಾಕ್ಟರ್ಸ್ ಏನು? 2 6s, 2 3s, ನೆಕ್ಸ್ಟ್ 3 1s. ನೆಕ್ಸ್ಟ್ 15 ಏನಂತ ಬರಿಬೋದು? 15 ಫ್ಯಾಕ್ಟರ್ಸ್ ಬರೆದ್ರೆ 3 5s, ಆಮೇಲೆ 5 7s, ನೆಕ್ಸ್ಟ್ 7 1s. 21 ಫ್ಯಾಕ್ಟರ್ಸ್ ಏನೇನು? 3 7s, ನೆಕ್ಸ್ಟ್ 7 1s. ಫ್ಯಾಕ್ಟರ್ಸ್ನೆಲ್ಲ ಒಂದ್ ಕಡೆ ಬಡಿಯೋಣ. ಸೊ ವಿ ಕ್ಯಾನ್ ಈಸಿಲಿ ರೈಟ್ ಇಟ್. 12ನ 2 ಸ್ಕ್ವೇರ್ ಇಂಟು 3 ಅಂತ ಬರಿತೀನಿ. 15ನ 3 ಇಂಟು 5 ಇಂಟು 7 ಅಂತ ಬರಿತೀನಿ. 21ನ 3 ಇಂಟು 7 ಅಂತ ಬರಿತೀನಿ. ಓಕೆ. ಸೊ ಹೆಚ್ ಸಿ ಎಫ್ ಏನಾಗುತ್ತೆ ಅವಾಗ? ಹೆಚ್ ಸಿ ಎಫ್ ಆಫ್ 12, 15, 21 is equal to HCF is always product of smallest power of common factors. 2 ಕಾಮನ್ ಇದೆಯಾ ಇದರಲ್ಲಿ? ಕಾಮನ್ ಇಲ್ಲ. ಸೊ 3 ಕಾಮನ್ ಇದೆ. 3 ಪವರ್ ಏನಿದೆ? 3 ಪವರ್ 1 ಇದೆ. ಓಕೆ. ಸೊ ಹೆಚ್ ಸಿ ಎಫ್ ಇಸ್ 3. ಎಲ್ ಸಿ ಎಂ ಏನಾಗುತ್ತೆ? ಎಲ್ ಸಿ ಎಂ ಆಫ್ 12, 15 and 21 is the product of highest power of all the factors. 2ದು ಹೈಯೆಸ್ಟ್ ಪವರ್ ಏನು? 2 ಸ್ಕ್ವೇರ್. ಸೊ ಐ ವಿಲ್ ರೈಟ್, ಏನು ಬರಿತೀನಿ? ಕೆಳಗಡೆ ಬರಿತೀನಿ ಇಲ್ಲಿ 2 ಸ್ಕ್ವೇರ್ ಇಂಟು 3ದು ಹೈಯೆಸ್ಟ್ ಪವರ್ ಏನು? 3 ಪವರ್ 1. ಸೊ 3 ಪವರ್ 1 ಬರಿತೀನಿ. 5ದು ಹೈಯೆಸ್ಟ್ ಪವರ್ 5 ಪವರ್ 1 ಅದನ್ನೇ ಬರಿತೀನಿ. 7ದು ಹೈಯೆಸ್ಟ್ ಪವರು 1, ಸೊ 7ನ ಬರಿತೀನಿ.
ಸೊ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2 ಸ್ಕ್ವೇರ್ ಇಸ್ 4, 4 3 is 12, 12 5 is 60, 6 7 is 42, 16 to 7 is 420. So LCM is 420 and HCF is 3. Next 17, 23 and 29. ಈಗ ಅಬ್ಸರ್ವ್ ಮಾಡಿ, ಆಕ್ಚುಲಿ ನಾವು ಸಾಲ್ವ್ ಮಾಡೋದೇ ಬೇಡ. 17, 23, 29 all the three are prime numbers. Okay, when you have prime numbers, ಈಗ ನೋಡಿ 17 ಫ್ಯಾಕ್ಟರ್ಸ್ ಏನು ಬರುತ್ತೆ, 17 ಫ್ಯಾಕ್ಟರ್ಸ್ ಬಂದು 17 into 1. 23 ಏನು ಫ್ಯಾಕ್ಟರ್ಸ್ ಬರುತ್ತೆ, 23 into 1. 29 ಏನು ಫ್ಯಾಕ್ಟರ್ಸ್ ಬರುತ್ತೆ, 29 into 1. ಸೊ HCF ಏನಾಗುತ್ತೆ, HCF ಏನು, ಎಲ್ಲ ಕೋಪ್ರೈಮ್ ಅಲ್ವಾ. ಸೊ HCF ಆಫ್ 17, 23 and 29 ಏನಾಗುತ್ತೆ, 1 ಆಗುತ್ತೆ. LCM ಏನಾಗುತ್ತೆ ಆಫ್ ದ ಸೇಮ್ ಥಿಂಗ್, LCM ಆಫ್ 17, 23 and 29 ವಿಲ್ ಬಿ ವಾಟ್, ನೀವೆಲ್ಲದನ್ನು ಮಲ್ಟಿಪ್ಲೈ ಮಾಡಬೇಕು. 17 into 23 into 29. ಇದನ್ನು ಮಲ್ಟಿಪ್ಲೈ ಮಾಡ್ಬಿಟ್ಟು ಆನ್ಸರ್ ಬರೀರಿ, ಯು ವಿಲ್ ಗೆಟ್ ಯುವರ್ LCM. ನೆಕ್ಸ್ಟ್ ಮೂವಿಂಗ್ ಆನ್ 8, 9 and 25. ಓಕೆ, ಸೊ 8ಗೆ ಏನು ಫ್ಯಾಕ್ಟರ್ಸ್ ಬರುತ್ತೆ, 8 ಫ್ಯಾಕ್ಟರ್ಸ್ ಏನು, 2 4s, ನೆಕ್ಸ್ಟು 2 2s, ನೆಕ್ಸ್ಟು 2 1s. 9ಗೆ ಏನು ಫ್ಯಾಕ್ಟರ್ಸು, 3 3s, ನೆಕ್ಸ್ಟು 3 1s. 25ಗೆ ಏನು ಫ್ಯಾಕ್ಟರ್ಸು, 5 5s, ನೆಕ್ಸ್ಟು 5 1s. ಓಕೆ, 8ಗೆ ಏನು ಫ್ಯಾಕ್ಟರ್ಸು, 2 power 3 ಅಂತ ಬರಿತೀನಿ. 9ಗೆ ಏನು ಫ್ಯಾಕ್ಟರ್ಸು, 9 ಫ್ಯಾಕ್ಟರ್ಸ್ ಬಂದು 3 power 2. 25ಗೆ ಏನು ಫ್ಯಾಕ್ಟರ್ಸು, 25ಗೆ ಇಟ್ ಈಸ್ 5 power 2. ಓಕೆ, ಆಬ್ವಿಯಸ್ಲಿ ಎಲ್ಲದಕ್ಕೂ ಇನ್ನೊಂದೇ ಒಂದು ಮಿಸ್ ಮಾಡಿದ್ರಿ, ಯಾವುದೋ ಇಂಟು 1 ಇಂಟು 1 ಇಂಟು 1. ಸೊ HCF ಏನಾಗುತ್ತೆ, HCF ಅಂದ್ರೆ ಏನು, ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. HCF ಆಫ್ 8, 9, 25 ವಿಲ್ ಬಿ ಈಕ್ವಲ್ ಟು, ಕಾಮನ್ ಇರೋದು ಯಾವುದು, ಒಂದೇ ಕಾಮನ್ ಇರೋದು, ದಟ್ ಈಸ್ 1. ಸೊ HCF ಏನಾಗುತ್ತೆ 1. ನೆಕ್ಸ್ಟ್ LCM ಎಷ್ಟಾಗುತ್ತೆ, LCM ಆಫ್ 8, 9, 25 ಇಸ್ ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್. ಸೊ ಹೈಯೆಸ್ಟ್ ಪವರ್ ಅಂದ್ರೆ ಏನು, 2 power 3 ಇಂಟು 3 power 2 ಇಂಟು 5 power 2 ಆಗುತ್ತೆ. ಓಕೆ, ಸೊ 2 power 3 ಅಂದರೆ 8 ಇಂಟು 3 ಸ್ಕ್ವೇರ್ ಅಂದರೆ 9, 8 9s 72, 72 ಇಂಟು 25. ಓಕೆ, ನಾವೇ ಮಾಡೋಣ ಇದು. 72 2s 144, 20 1440 ಆಗುತ್ತೆ. 72 ಇಂಟು 5 ಇಸ್ 360. ಅದನ್ನು ಆ್ಯಡ್ ಮಾಡಿ ಎಷ್ಟಾಗುತ್ತೆ, 360 ಆ್ಯಡ್ ಮಾಡಿದ್ರೆ 1800 ಆಗುತ್ತೆ. ಒಂದ್ಸರಿ ವೆರಿಫೈ ಮಾಡೋಣ. 140, 1 2 3 4 5. ಎಸ್, ಸೊ ದಿಸ್ ಇಸ್ ಯೋರ್ LCM. ಮೂವಿಂಗ್ ಆನ್, ನೆಕ್ಸ್ಟ್. ಓಕೆ, ನೆಕ್ಸ್ಟ್, ಗಿವನ್ ದಟ್ HCF ಆಫ್ 306, 657 is equal to 9. ಫೈಂಡ್ LCM ಆಫ್ 306, 657. ಓಕೆ, HCF ಕೊಟ್ಟು LCM ಕೇಳಿದ್ದಾರೆ, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ ಸಮ್ ರಿಲೇಷನ್ ವಿಚ್ ಇಸ್ ದೇರ್ ಫಾರ್ HCF ಅಂಡ್ LCM. ನಮಗೆ ಗೊತ್ತಿರೋದು ಒಂದೇ ಪ್ರಾಪರ್ಟಿ, ಯಾವುದು, HCF ಆಫ್ ಎನಿ ಟೂ ನಂಬರ್ಸ್ A, B ಇಂಟು LCM ಆಫ್ ಎನಿ ಟೂ ನಂಬರ್ಸ್ A, B ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಗಿವನ್ ನಂಬರ್ಸ್. ಓಕೆ, ದಿಸ್ ಇಸ್ ದ ಪ್ರಾಪರ್ಟಿ ವಿಚ್ ವಿ ನೋ. ಕರೆಕ್ಟಾ? ಇದಕ್ಕೊಂದು ಬಾಕ್ಸ್ ಹಾಕ್ಬಿಡಿ. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ HCF ಆಫ್ A, B ಏನು ಕೊಟ್ಟಿದ್ದಾರೆ, ಗಿವನ್ HCF ಆಫ್ A, B ಏನು 306, 6 ಇಸ್ 9. ಸೊ 9 ಅಂತ ಬರಿತೀನಿ. ಇಂಟು LCM ನಾವು ಫೈಂಡ್ ಮಾಡಬೇಕು, LCM ಅಂತಾನೆ ಬರಿತೀನಿ. ಈಸ್ ಈಕ್ವಲ್ ಟು ನಂಬರ್ಸ್ ಏನು ಅಂತ ಒಳಗಡೆನೆ ಕೊಟ್ಟಿದ್ದಾರೆ, ಒಂದು 306, ಒಂದು 657. ಸೊ 306 ಇಂಟು 657 ಅಂತ ಬರಿತೀನಿ. ಇದನ್ನ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದು LCM. ಸೊ 9 ಆ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಸೊ LCM ಇಸ್ ಈಕ್ವಲ್ ಟು 306 ಇಂಟು 657 ಹೋಲ್ ಡಿವೈಡೆಡ್ ಬೈ 9. ಎರಡು ನಂಬರ್ ನಾ ಡಿವೈಡ್ ಮಾಡ್ಬೇಕೀಗ. ಓಕೆ, ಸೊ 9 ನಲ್ಲಿ ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದು. 9 1s 63 7s. ಓಕೆ, ಸೊ 9 7s 63, 2 ಉಳಿಯುತ್ತೆ. 9 3s ನಮಗೆ ಇದನ್ನು ಕೊಡುತ್ತೆ. ಓಕೆ, ಸೊ 306 ಇಂಟು 73, 306 ಇಂಟು 7 ಎಷ್ಟಾಗುತ್ತೆ, 306 ಇಂಟು 7 ಇಸ್ 2142, 70 ಇದೆ. ಸೊ 21420 ಪ್ಲಸ್ 306 ಇಂಟು 9 ಇಸ್ 918, 21420 ಪ್ಲಸ್ 918 ಎಷ್ಟು ಬರುತ್ತೆ, ಇದು 918, 22338 ಅಂತ ಬರುತ್ತೆ. ಸೊ ದಿಸ್ ಇಸ್ ದ LCM. ಚೆಕ್ ವೆದರ್ 6 ಕ್ಯಾನ್
ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ. ಇಟ್ ಇಸ್ ನಾಟ್, ಇದನ್ನ 6 ಪವರ್ n ಅಂತ ಬರ್ಕೋಣ. ಚೆಕ್ ವೆದರ್ 6 ಪವರ್ n ಕ್ಯಾನ್ ಎಂಡ್ ವಿತ್ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n ಅಂತ ಕೇಳ್ತಿದ್ದಾರೆ. ಓಕೆ, ಈಗ 6 ಪವರ್ n ಜಾಗದಲ್ಲಿ ನಾವು ನ್ಯಾಚುರಲ್ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. 6 ಸ್ಕ್ವೇರ್, 6 ಕ್ಯೂಬ್ ಆ ಥರ. ಕ್ವಶನ್ ಏನ್ ಕೇಳ್ತಿರೋದು, ವೆನ್ ಯು ಕೀಪ್ ಸಬ್ಸ್ಟಿಟ್ಯೂಟಿಂಗ್ ಲೈಕ್ ದ್ಯಾಟ್, ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನಮಗೆ 0 ಎಂಡ್ ಆಗೋ ನಂಬರ್ ಬರುತ್ತಾ? ಓಕೆ, ಸಿಂಪಲ್. 0 ಯಾವಾಗ ಎಂಡ್ ಆಗುತ್ತೆ? ಜಸ್ಟ್ ಗೆಸ್. ಓಕೆ, ಫಸ್ಟ್ ನಾವು ಟೇಬಲ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಫಸ್ಟ್ ನಮಗೆ ಎಂಡ್ ಆಗೋದು ಯಾವಾಗ? ಇಟ್ ಕಮ್ಸ್ ಇನ್ 2 tables. 2 into 5 is equal to 10. 10 the factors 2 into 5, and also understand when you need units place 2 and 5 are the factors. 20 ನೋಡೋಣ, 20 ಏನು ಬರುತ್ತೆ? ವೆನ್ ವಿ ವಾಂಟ್ 20 ಏನು ಬರುತ್ತೆ? 2 into 2 into 5 ಅಂತ ಬರುತ್ತೆ. ಸೊ 2 into 5 ಅಲ್ಲೂ ಬಂತು, ಅಲಾಂಗ್ ವಿತ್ ಎಕ್ಸ್ಟ್ರಾ ಇದೆ ಒಂದು. ನೆಕ್ಸ್ಟ್ 30 ಯಾವಾಗ ಬರುತ್ತೆ? 30 ಫ್ಯಾಕ್ಟರೈಸ್ ಮಾಡಿದ್ರೆ ಸಿಂಪಲ್ 3 into 2 into 5. 50 ನೋಡೋಣ ಬೇಕಾದ್ರೆ, 50 ಯಾವಾಗ ಬರುತ್ತೆ? ಸಿಂಪಲ್ 5 into 2 into 5. ಸೊ ಫಾರ್ ಎವ್ರಿಥಿಂಗ್ ಇಫ್ ಯು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? 2 ಪವರ್ ಏನಿದೆಯೋ ಆ 2 ಪವರ್ ಇರೋದು ನಮ್ಗೆ 2 into 5. ಇಲ್ಲೂ 2 into 5 ಬಂದಿದೆ, ಇಲ್ಲೂ 2 into 5 ಬಂದಿದೆ, ಇಲ್ಲೂ 2 into 5 ಬಂದಿದೆ, ಅಂಡ್ ಆಲ್ಸೋ ಹಿಯರ್ ವಿ ಹ್ಯಾವ್ 2 into 5. ಅಂಡ್ ಇಫ್ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರು, ಫಾರ್ ಎವ್ರಿ ನಂಬರ್ ಇಫ್ ಯು ವಾಂಟ್ 0 ಇನ್ ದ ಡಿಜಿಟ್ಸ್ ಪ್ಲೇಸ್, ಇಟ್ ಶುಡ್ ಬಿ ಅ ಫ್ಯಾಕ್ಟರ್ ಆಫ್ 2 and 5. ಓಕೆ, ಈಗ ಹಿಂಗ್ ಕ್ವಶನ್ ಹಿಂಗ್ ಬರೆಯೋದು, ಆನ್ಸರ್ ಹಿಂಗ್ ಬರೆಯೋದು ನಾವು. 6 ಪವರ್ n ಕ್ಯಾನ್ ಹ್ಯಾವ್ 0 in units place. 6 power n can have 0 in the units place if it has the factors. ಯಾವ್ದು ಇರ್ಬೇಕು ಫ್ಯಾಕ್ಟರ್ಸ್? if it has the factors as 2 and 5. 2 and 5. ಓಕೆ, ನಮಗೆ ಗೊತ್ತಿಲ್ಲ, ಚೆಕ್ ಮಾಡೋಣ ಫಸ್ಟ್. ಈ ತರ ಇದ್ರೆ ಕಂಪಲ್ಸರಿ ಆಗಿರ್ಬೇಕು, ಬಿಕಾಸ್ ನೀವು ಎನಿ ನಂಬರ್ ಯು ಟೇಕ್ 2 and 5 ಆರ್ ಕಾಮನ್. ಇಲ್ಲೇ ತೋರಿಸಿದೀನಿ ಹೆಂಗ್ ಬಂತು ಅಂತ. ಸೊ ಕಂಪಲ್ಸರಿ ಅವಾಯ್ಡ್ ಇರಲೇಬೇಕು. ನೋಡೋಣ, ಈಗ 6 ಪವರ್ n ಅಲ್ವಾ ನಂಬರ್ ಕೊಟ್ಟಿರೋದು. ಲೆಟ್ಸ್ ನಾಟ್ ವರಿ ಅಬೌಟ್ ದ ಪವರ್, ಲೆಟ್ಸ್ ಟ್ರೈ ಟು ಫ್ಯಾಕ್ಟರೈಸ್ 6 ನ ಫ್ಯಾಕ್ಟರೈಸ್ ಮಾಡಿದ್ರೆ ಏನ್ ಬರುತ್ತೆ? ಒಂದು 2 ಬರುತ್ತೆ, ಇನ್ನೊಂದು 3 ಬರುತ್ತೆ. 3 ಪವರ್ n. ಈ ನಂಬರ್ ಇಫ್ ಇಟ್ ಹ್ಯಾಸ್ ಟು ಎಂಡ್ ವಿತ್ ಯೂನಿಟ್ಸ್ ಪ್ಲೇಸ್ 0, ಏನೇನ್ ಇರಬೇಕು? 2 and 5 ಎರಡು ಇರಲೇಬೇಕು. ಇಲ್ಲಿ ನೋಡಿ, 2 and 5 ಎರಡು ಇದೆ, ಎಕ್ಸ್ಟ್ರಾನು ಇದೆ ಕೆಲವೊಂದು ನಂಬರ್ಸ್ಗೆ, ಬಟ್ ಎರಡು ಇದೆ, ಕಂಪಲ್ಸರಿ ಇರಲೇಬೇಕು. ಬಟ್ ಇಲ್ಲೇನಾಗ್ತಿದೆ? ಬರೀ 2 ಇದೆ, 5 ಇಲ್ಲ. ವಿಚ್ ಮೀನ್ಸ್ ವಾಟ್? ಇಸ್ ಇಟ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್? ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಸೊ ನೀವೇನ್ ಮಾಡ್ತೀರಾ ಈಗ? ಸಿನ್ಸ್ 6 ಪವರ್ n ಹ್ಯಾಸ್ ನೋ ಫ್ಯಾಕ್ಟರ್ಸ್ as 5, ನಾವೇನ್ ಮಾಡಿಬೇಕೀಗ? 6 ಪವರ್ n cannot have 0 in the units place. It cannot have 0 in the units place. Okay, done. We'll go for the next question. ತುಂಬಾ ಸಿಂಪಲ್ ಕ್ವೆಶ್ಚನ್, ಒಂದು ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕಷ್ಟೇ. ಓಕೆ, ಡನ್. ಓಕೆ, there is a circular path around a sports field. Sonia takes 18 minutes to drive one round of the field, while Ravi takes 12 minutes for the same. Suppose they both start at the same meeting point and at the same time and go in the same direction. After how many minutes will they meet again at the starting point? ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲ್, ಒಂದು ಸರ್ಕ್ಯುಲರ್ ಪಾತ್ ಇದೆ. ಓಕೆ, ಒಂದು ಸರ್ಕ್ಯುಲರ್ ಪಾತ್ ಇದೆ. ಓಕೆ, ಈ ಸರ್ಕ್ಯುಲರ್ ಪಾತ್ ನ ಸೋನಿಯಾ ಅನ್ನೋರು 18 minutes ಅಲ್ಲಿ ಮುಗಿಸ್ತಾಳೆ, ಅಂಡ್ ರವಿ ಫಿನಿಶಸ್ ಇನ್ 12 minutes. ಓಕೆ, ಸೊ ಸೋನಿಯಾ 18 minutes ಅಲ್ಲಿ ಮುಗಿಸ್ತಾಳೆ, ರವಿ ಎಷ್ಟು ಮಿನಿಟ್ಸ್ ಅಲ್ಲಿ ಮುಗಿಸ್ತಾನೆ? 12 minutes ಅಲ್ಲಿ ಮುಗಿಸ್ತಾನೆ. ಓಕೆ, ಸಪೋಸ್ ದೇ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಸಪೋಸ್ ಇಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೋಣ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಸುಮಾನು ಇಲ್ಲಿಂದಾನೆ ಸೋನಿಯಾನು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾನೆ, ರವಿನು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಇಫ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್, ಎಷ್ಟೊತ್ತಾದ್ಮೇಲೆ ದೇ ವಿಲ್ ಕಮ್ ಅಂಡ್ ಮೀಟ್ ಅಗೈನ್ ಹಿಯರ್ ಇಟ್ ಸೆಲ್ಫ್. ಎಷ್ಟೊತ್ತಾದ್ಮೇಲೆ ಸಿಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ 2 ಗೆಸ್ ಕೊಡ್ತೀನಿ. ಒಂದು, ಯು ಆರ್ ಸರ್ಚಿಂಗ್ ಫಾರ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದ ಗಿವನ್ 2 ನಂಬರ್ಸ್, ಕರೆಕ್ಟಾ? ಅಂಡ್ ವೆನೆವರ್ ಯು ಸಿ ದೇ ಯಾವ್ದು ಇಲ್ಲಿ ಅಟ್ ದ ಸೇಮ್ ಟೈಮ್, ಈ ತರ ಅಟ್ ದ ಸೇಮ್ ಟೈಮ್, ಸ್ಟಾರ್ಟಿಂಗ್ ಅಟ್ ದ ಸೇಮ್ ಟೈಮ್, ವೇರ್ ವಿಲ್ ದೇ ಮೀಟ್ ಅಗೈನ್, ಈ ತರ ಎಲ್ಲ ನೋಡಿದಾಗ, ಸೇಮ್ ಡೈರೆಕ್ಷನ್, ಇದೆಲ್ಲ ನೋಡಿದಾಗ ನೀವು ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಯು ಆರ್ ಸರ್ಚಿಂಗ್ ಫಾರ್ LCM. ಓಕೆ, ಸೊ ನಾವು
ಟು ಫೈಂಡ್ ದ ಸ್ಟಾರ್ಟಿಂಗ್ ಪಾಯಿಂಟ್, ತಿರ್ಗಾ ಯಾವಾಗ ಸಿಗ್ತಾರೆ ಅಂತ ಫೈಂಡ್ ಮಾಡೋದಕ್ಕೆ ನೀವೇನ್ ಮಾಡಬೇಕು, ಎಲ್ ಸಿ ಎಮ್ ಆಫ್ 18 and 12 ತಗೋಬೇಕು. ಎಲ್ ಸಿ ಎಮ್ ಆಫ್ 18 and 12 ಏನ್ ಬರುತ್ತೆ, ಎಲ್ ಸಿ ಎಮ್ ಆಫ್ 18 and 12 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ. 18 ಏನಂತ ಬರಿಬಹುದು ನೀವು, 18 ಕ್ಯಾನ್ ಬಿ ರಿಟರ್ನ್ ಆಸ್ 2 9s, 3 3s and 3 1s. Next 12 can be written as 12 2 6s, 2 6s, 2 3s, 3 1s. So LCM ಏನಾಗುತ್ತೆ, 18 is nothing but 2 into 3 power 2. Okay, 12 ಏನಾಗುತ್ತೆ, 12 is nothing but 2 square into 3. LCM ಏನಾಗುತ್ತೆ, LCM is nothing but 2 square into 3 power 2. Product of highest power. So 2 square is 4, 4 into 2 is 9. So after 36 minutes, they will meet again at the same point. Okay, done. So the sixth one is like this. Explain why 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 are composite numbers. I know the question looks a little bit scary, but ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ವಾಟ್ ಇಸ್ ಅ ಫಸ್ಟ್ ಥಿಂಗ್, ವಾಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಓಕೆ, ನಾವು ಕಾಂಪೋಸಿಟ್ ನಂಬರ್ ಅಂದ್ರೆ ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ವಿಡಿಯೋಲಿ ನೋಡಿದೀವಿ. ಎನಿ ನಂಬರ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 2 ನಂಬರ್ ಆಫ್ ಫ್ಯಾಕ್ಟರ್ಸ್, ದೆನ್ ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಮೋರ್ ದ್ಯಾನ್ 2 ಅಂತ ಬರಿತೀನಿ ಅಷ್ಟೇ. ಓಕೆ, ಈಗ ಫಸ್ಟ್ ನಂಬರ್ ಏನ್ ಕೊಟ್ಟಿದ್ದಾರೆ, 7 into 11 into 13. 7 into 11 into 13 ಇದು ಫಸ್ಟ್ ನಂಬರ್. ನೆಕ್ಸ್ಟ್ ಪ್ಲಸ್ ಇದೆ, ಅರ್ಥ ಮಾಡ್ಕೊಳ್ಳಿ, ಪ್ಲಸ್ 13. ಯು ಆರ್ ಆಡಿಂಗ್ 2 ನಂಬರ್ಸ್. ಆ ಫಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಆಕ್ಚುಲ್ ಆಗಿ ಫುಲ್ ಒರಿಜಿನಲ್ ನಂಬರ್ ಕೊಡೋಬಹುದು, ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೆಕೆಂಡ್ ನಂಬರ್ ಅಲ್ಲಿ ಒಂದು ನಂಬರ್ ಇದೆ 13. ಯು ಆರ್ ಆಡಿಂಗ್ ದೋಸ್ 2 ನಂಬರ್ಸ್. ನಾವು ಅಂಡರ್ಸ್ಟ್ಯಾಂಡ್, ಆಲ್ಜಿಬ್ರಾ ಅಲ್ಲಿ ಇದೇ ತರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದ್ರೆ ಯು ವಿಲ್ ಟೇಕ್ ಔಟ್ ವಾಟ್, ಯು ವಿಲ್ ಟೇಕ್ ಔಟ್ ಎಕ್ಸ್ ಅಸ್ ಕಾಮನ್. ಯಾವ್ದು ಎರಡರಲ್ಲೂ ಇದೆಯೋ ಅದನ್ನ ಕಾಮನ್ ತಗೋತೀರಾ, ಕರೆಕ್ಟಾ? ಅದೇ ಕೆಲಸ ಇವಾಗ ಈ ಎರಡು ನಂಬರ್ ನೀವು ಮಾಡ್ಬೇಕು. ಇದನ್ನ ನಾನು ಏನಂತ ತಗೋತೀನಿ, ಐ ವಿಲ್ ಟೇಕ್ ದಿಸ್ ಆಸ್ ದ ಫಸ್ಟ್ ನಂಬರ್. 13 ನಾನು ಸೆಕೆಂಡ್ ನಂಬರ್ ಅಂತ ತಗೋತೀನಿ. ಫ್ರಮ್ ಬೋತ್ ದ ನಂಬರ್ಸ್ ಐ ಆಮ್ ಟೇಕಿಂಗ್ 13 ಕಾಮನ್, ಯಾಕಂದ್ರೆ 13 ಸೆಕೆಂಡ್ ನಂಬರ್ ಅಲ್ಲೂ ಇದೆ, 13 is also there in ಫಸ್ಟ್ ನಂಬರ್. ಸೊ 13 ಕಾಮನ್ ತಗೊಂಡ್ರೆ ಉಳಿಯೋದೇನು ಫಸ್ಟ್ ನಂಬರ್ ಅಲ್ಲಿ, 7 into 11 ಪ್ಲಸ್ ಸೆಕೆಂಡ್ ನಂಬರ್ ಅಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. 13 into 7 into 11 is 77 plus 1. ಸೊ ಏನ್ ಬರುತ್ತೆ ಆನ್ಸರ್, 13 into 78 ಬರುತ್ತೆ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ದೊಡ್ಡ ನಂಬರ್ ಬರುತ್ತೆ. ವಿ ಆರ್ ನಾಟ್ ವರಿಡ್ ಅಬೌಟ್ ದಟ್. ವಿ ಆರ್ ಓನ್ಲಿ ವರಿಡ್ ಅಬೌಟ್ ನಂಬರ್ ಆಫ್ ಫ್ಯಾಕ್ಟರ್ಸ್, ಎಷ್ಟು ಬರುತ್ತೆ ಅಂತ ನೋಡ್ಬೇಕಷ್ಟೇ. ಓಕೆ, ಸೊ ಫ್ಯಾಕ್ಟರ್ಸ್, ದ ಫ್ಯಾಕ್ಟರ್ಸ್ ಆರ್, ಫ್ಯಾಕ್ಟರ್ಸ್ ಇಸ್ ಈಕ್ವಲ್ ಟು ಈ ದೊಡ್ಡ ನಂಬರ್, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಈ ಆನ್ಸರ್ದು ಫ್ಯಾಕ್ಟರ್ಸ್ ಬರೀತಾ ಇರೋದು. ಬರೋ ನಂಬರ್ ಒರಿಜಿನಲ್ ನಂಬರ್ದು ಫ್ಯಾಕ್ಟರ್ಸ್ ಏನಿರುತ್ತೆ, ಆಬ್ವಿಯಸ್ಲಿ 13 ಇರುತ್ತೆ, ಆಮೇಲೆ 78 ಇರುತ್ತೆ. ಯಾಕಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನೀವು ಒರಿಜಿನಲ್ ನಂಬರ್ ಸಿಗ್ತಿರೋದು. ದ ನಂಬರ್ ಇಟ್ ಸೆಲ್ಫ್ ಅಂದ್ರೆ ಏನಂತ ಬರಿಬಹುದು, 13 into 78 ಅಂತ ಬರಿಬಹುದು. ಸೊ ಎಷ್ಟಾಯ್ತು ನಂಬರ್ ಆಫ್ ಫ್ಯಾಕ್ಟರ್ಸ್, ಇವನ್ ವಿತೌಟ್ ಮಲ್ಟಿಪ್ಲೈಯಿಂಗ್ ನಮಗೆ ಮೋರ್ ದನ್ 2 ಬರ್ತಾ ಇದೆ. ದೇರ್ ಫೋರ್ ಏನಂತ ಬರಿಬಹುದು, ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಡನ್, ಅರ್ಥ ಆಯ್ತಲ್ವಾ? ಸಿಮಿಲರ್ ಇದೇ ತರ ಸೆಕೆಂಡ್ ನಂಬರ್ ಏನಿದೆ, 7 into 6 into 5 into 4 1 ವರ್ಗೂ ಇದೆ. ಓಕೆ, ಬರೆದ್ಬೋಣ ಫಸ್ಟ್ ಅದು. ಇಂಟು 3 into 2 into 1 ಪ್ಲಸ್ ಇದೆ, ಪ್ಲಸ್ ನ ಒಂಚೂರು ದೊಡ್ಡದಾಗಿ ಬರಿತೀನಿ, ಪ್ಲಸ್ 5. ಸೊ ಅಗೇನ್ ಹಿಯರ್ ಆಲ್ಸೋ ಬೇಸಿಕಲಿ ಯು ಆರ್ ಆಡಿಂಗ್ 2 ನಂಬರ್ಸ್. ಫಸ್ಟ್ ನಂಬರ್ ಯಾವುದು, ಇಲ್ಲಿರೋದಿಷ್ಟು ಫಸ್ಟ್ ನಂಬರು, ಇಲ್ಲಿರೋದು ಸೆಕೆಂಡ್ ನಂಬರ್. ಇಲ್ಲೇನ್ ಮಾಡಿದ್ವಿ, ಫಸ್ಟ್ ಕಾಮನ್ ತಗೊಂಡ್ವಿ. ಸೊ ಇದ್ರಲ್ಲಿ ಕಾಮನ್ ಏನಿದೆ, 5 ಇದೆ. ಲೆಟ್ಸ್ ಚೆಕ್ ವೆದರ್ ದ ಫಸ್ಟ್ ನಂಬರ್ ಆಸ್ 5. 7 into 6 into 5, ಇಲ್ಲಿದೆ 5. ಸೊ ನಾನು ಏನ್ ಮಾಡಿದೆ, 5 ನಾನೇನ್ ತಗೋಬೇಕೀಗ, 5 ನ ಕಾಮನ್ ತಗೊಂಡೆ. ಉಳ್ತಿರೋ ನಂಬರ್ಸ್ನೆಲ್ಲ ಬರಿತೀನಿ. 7 into 6 into 5 ಬರೆಯಂಗಿಲ್ಲ, ಆಲ್ರೆಡಿ ಕಾಮನ್ ಇದೆ. 4 into 3 into 2 into 1 ಪ್ಲಸ್ ಏನ್ ಮಾಡ್ಬೇಕಿಲ್ಲಿ, 5 ಆಲ್ರೆಡಿ ಆಚೆ ಕಡೆ ಇದೆ, ಇಂಟು 1. ಮಲ್ಟಿಪ್ಲೈ ಮಾಡ್ಬಿಟ್ಟು ಬರೀರಿ, ಏನ್ ಬರುತ್ತಿದೋ, 3 2s are 6, 6 4s are 24, 24 into 6 144, 144 into 7, okay, 144, 720, 864, 1008, 1008 plus 1. ಸೊ ಏನ್ ಬರುತ್ತೆ ಆನ್ಸರ್, ಇದು 5 into 1009 ಅಂತ ಬರುತ್ತೆ. ಆ ನಂಬರ್ ಹೇಳ್ತಿರೋದು. ಓಕೆ, ಲೆಟ್ಸ್ ನಾಟ್ ವರಿ ಅಬೌಟ್ ದ ನಂಬರ್ಸ್. ಇದೆರಡನ್ನ ಮಾಡಿದ್ರೆ ಏನೋ ಆನ್ಸರ್ ಬರುತ್ತೆ. ಆ ನಂಬರ್ದು ಫ್ಯಾಕ್ಟರ್ಸ್ ಬರೆಯಕ್ ಟ್ರೈ ಮಾಡೋಣ ಈಗ. ದೇರ್ ಫಾರ್ ಫ್ಯಾಕ್ಟರ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಫ್ಯಾಕ್ಟರ್ಸ್ ಇಸ್ ಈಕ್ವಲ್ ಟು ಆಬ್ವಿಯಸ್ಲಿ ಈ ನಂಬರ್ದು ಫ್ಯಾಕ್ಟರ್ 5 ಆಗುತ್ತೆ, ಬಿಕಾಸ್ ಯು ಹ್ಯಾವ್ ಮಲ್ಟಿಪ್ಲೈಡ್ 5.
1009 ಬರುತ್ತೆ ಬಿಕಾಸ್ ಯು ಹ್ಯಾವ್ ಮಲ್ಟಿಪ್ಲೈಡ್ 1009. ನಂಬರ್ ಇಟ್ ಸೆಲ್ಫ್ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ನಂಬರ್ ಸಿಗುತ್ತೋ ದಟ್ ಈಸ್ ಆಲ್ಸೋ ಅ ಫ್ಯಾಕ್ಟರ್. ಸೊ ಇವನ್ ವಿತೌಟ್ ಆಕ್ಚುಲಿ ನೋಯಿಂಗ್ ವಾಟ್ ದ ನಂಬರ್ ಇಸ್, ಯು ಹ್ಯಾವ್ ಮೋರ್ ದನ್ you have three factors here, not more than three. Therefore ಏನಂತ ಬರಿಬಹುದು ನೀವು, it is a, again the same thing, it is a composite number. ಇಲ್ಲಿಗೆ ನಿಮ್ಗೆ ಸಿಕ್ಸ್ತ್ ಒನ್ ಮುಗೀತು. ಓಕೆ, ಐ ಹೋಪ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದಿಸ್ ಎಕ್ಸಸೈಸ್ ಯು ಹ್ಯಾವ್ ನೋ ಡೌಟ್ಸ್. ಓಕೆ, ಕೆಲವೊಂದ್ ಕಡೆ ಮಲ್ಟಿಪ್ಲಿಕೇಶನ್ ಬಿಟ್ಟಿದ್ದೀನಿ. ಐ ಹೋಪ್ ಬೀಂಗ್ ಇನ್ 10th ಸ್ಟ್ಯಾಂಡರ್ಡ್ ಯು ವಿಲ್ ಡೂ ದಟ್. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನೇ ಡೌಟ್ಸ್ ಇದ್ರು ಈ ಚಾಪ್ಟರ್ ಅಲ್ಲಿ, ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ and make this video reach as many people as possible. This is a very new attempt, a fresh attempt from a Kannada YouTuber. Okay, so I hope you will share this to the maximum level. Thank you for watching. Stay tuned for the next chapters and we'll meet soon as possible. Okay, thank you so much.